ಎಲ್ಲರಿಗೂ ನಮಸ್ಕಾರ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಕ್ರೋಧಿ ನಾಮ ಸಂವತ್ಸರ ಈಗಷ್ಟೇ ಮುಗಿದು ವಿಶ್ವಾವಸು ನಾಮ ಸಂವತ್ಸರ ಆರಂಭವಾಗಿದೆ. ಯುಗಾದಿ ಹಬ್ಬದ ಶುಭಾಶಯಗಳು. ವಿಶ್ವಾವಸು ಓರ್ವ ಗಂಧರ್ವನ ಹೆಸರು. ಈ ವರ್ಷ ಸಾಕಷ್ಟು ಶುಭ ಸೂಚನೆಗಳು ಸಿಕ್ಕಿವೆ. ವಿಶ್ವಾವಸು ನಮ್ಮೆಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿಗಳನ್ನು ತರುತ್ತೆ ಅಂತ ನಾವೆಲ್ಲ ಆಶಿಸೋಣ. ವೀಕ್ಷಕರೇ, ನಾವೀಗ ಗುಟ್ಟಿಗೆರೆ ಎನ್ನುವ ಪ್ರದೇಶಕ್ಕೆ ಬಂದಿದ್ದೇವೆ. ಒಂದು ಟ್ರಸ್ಟ್ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ವಾರದ ಸಂತೆ ನಡೆಯುತ್ತೆ. ಏನು ಈ ಸಂತೆಯ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಯಾರು ಉತ್ಪನ್ನಗಳನ್ನು ತಯಾರಿಸ್ತಾರೋ ಅವರು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾರೆ. ಮಧ್ಯವರ್ತಿ ಅನ್ನೋ ಪ್ರಶ್ನೆ ಇಲ್ಲ. ಬೆಳಗ್ಗೆ ಆರಂಭವಾಗುವ ಈ ಸಂತೆ ಮಧ್ಯಾಹ್ನ 1-2 ಗಂಟೆ ಆಗ್ತಾ ಇರೋ ಹಾಗೆ ಏನೇನು ಸರಕುಗಳನ್ನು ತಂದಿರ್ತಾರೆ ಅವೆಲ್ಲವೂ ಮಾರಾಟವಾಗ್ಬಿಡುತ್ತೆ. ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ರಾಗಿ ಕಣ. ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಯಶಸ್ವಿಯಾಗಿ ಈ ಒಂದು ರಾಗಿ ಕಣ ನಡ್ಕೊಂಡು ಬರ್ತಾ ಇದೆ. ಈ ರಾಗಿ ಕಣದ ಸ್ವರೂಪವನ್ನು ತಿಳ್ಕೊಂಡು ಇಲ್ಲಿ ಮಾರಾಟವಾಗುವ ವಸ್ತುಗಳನ್ನು ನೋಡಿ ಬಂದಿರತಕ್ಕಂಥ ಜನರ ಜೊತೆ ಮಾತುಕತೆ ಆಡಿ ಈ ವಿಶ್ವಾವಸು ನಾಮ ಸಂವತ್ಸರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ ರಾಗಿ ಕಣಕ್ಕೆ. ಮಾವಿನ ತೋರಣ, ಬೇವಿನ ಸಂತೃಪ್ತ ಘಮಲು, ಬೆಲ್ಲದ ಸಿಹಿ, ಕೋಗಿಲೆಯ ಕುಹುಕು. ಒಬ್ಬಟ್ಸಾರು, ಬೇಳೆ ಹೋಳಿಗೆ ರುಚಿ. ನಿಸರ್ಗದಿ ಕಣ್ತುಂಬುತ್ತಿರುವ ಉದುರೆಲೆ, ಚಿಗುರು, ತಳಿರು, ವರ್ಣಮಯ ಕುಸುಮಗಳ ರಂಗಿನೋಕುಳಿ. ವರುಷದ ಆದಿ, ಸಂವತ್ಸರಾರಂಭದ ಸಂಭ್ರಮ, ಯುಗಾದಿ. ಈ ಬಾರಿಯ ಹಬ್ಬದೊಡೆಯ ಗಂಧರ್ವ ವಿಶ್ವವಸು. ಮಹಾರಾಷ್ಟ್ರದ ಗುಡಿ ಪಡ್ವಾ, ಸಿಂಧಿಗಳ ಚೇಟಿ ಚಾಂದ್, ಮಣಿಪುರಿಗಳ ಸಾಜಿಬು ನೊಂಗ್ಮಾ ಪನ್ಬಾ, ಇಂಡೋನೇಷ್ಯಾದ ಬಾಲಿಯಲ್ಲಿ ನೇಪಿ. ನಮ್ಮದು ಉಗಾದಿ, ಯುಗಾದಿ. ನಾಮ ಹಲವು, ಅಂತರಾರ್ಥ ಒಂದೇ. ವಾರಕ್ಕೆ ಮೊದಲೇ ಹಬ್ಬಕ್ಕೆ ಎಲ್ಲವನ್ನೂ ಕೊಂಡು ತಯಾರಿಗೆ ಸನ್ನದ್ಧರಾಗುವ ಜನಸಾಮಾನ್ಯರ ಸಡಗರದ ಹಬ್ಬವಿದು. ಗೊಟ್ಟಿಗೆರೆಯ ಬಳಿಯ ವಿಶಾಲ ಚಿಕ್ಕು ತೋಟದಲ್ಲಿ ಹೀಗೊಂದು ಸಂತೆ ನಿಮಗಾಗಿ. ವೀಕ್ಷಕರೇ, ಈ ಪುಟಾಣಿ ಬಂದಿದ್ದಾಳೆ ರಾಗಿ ಕಣಕ್ಕೆ. ಅವಳ ಪರಿಚಯ ಮಾಡಿಕೊಂಡು ಒಂದು ಪ್ರಶ್ನೆ ಕೇಳಿ ನೋಡೋಣ ಏನು ಉತ್ತರ ಕೊಡ್ತಾಳೆ ಅಂತ. ನಮಸ್ತೆ ಪುಟ್ಟಿ. ನಮಸ್ತೆ. ಏನು ನಿನ್ನ ಹೆಸರು? ಹಿತಾ. ಹಿತಾ, ಎಷ್ಟನೇ ಕ್ಲಾಸು? 3ನೇ ಕ್ಲಾಸು. 3ನೇ ಕ್ಲಾಸು. ಯುಗಾದಿ ಹಬ್ಬಕ್ಕೆ ಎಲ್ಲ ಕೊಂಡ್ಕೊಂಡು ಹೋಗ್ಲಿಕ್ಕೆ ಬಂದಿದೀಯಾ? ಹಾಂ. ಯುಗಾದಿ ಅಂದ್ರೇನು? ಯುಗಾದಿ ಅಂದರೆ ವಂದನೆ ಹಬ್ಬ. ನಮಗೆ ವರ್ಷದ ವಂದನೆ ಹಬ್ಬ.
ವರ್ಷದ ಒಂದನೇ ಹಬ್ಬ ಅಂದರೆ ಮೊದಲ ಹಬ್ಬ. ಹಾ ವರ್ಷದ ಆರಂಭ, ವರ್ಷದ ಮೊದಲ ಹಬ್ಬ. ಚೆನ್ನಾಗಿದೆ. ಯುಗಾದಿ ದಿನ ಏನೇನು ತಿಂತೀವಿ? ಎಳ್ಳು ಬೆಲ್ಲ ತಿಂತೀವಿ. ಹೌದಾ? ಹಾ ಬೇವು ಬೆಲ್ಲ. ಬೇವು ಬೆಲ್ಲ ತಿಂತೀವಿ. ಎಳ್ಳು ಬೆಲ್ಲ ತಿನ್ನೋದು ಯಾವಾಗ? ಸಂಕ್ರಾಂತಿಯಲ್ಲಿ. ಸಂಕ್ರಾಂತಿಗೆ. ಇಲ್ಲಿ ಬೇವು ಬೆಲ್ಲ, ಅಲ್ಲಿ ಎಳ್ಳು ಬೆಲ್ಲ, ಎರಡೂ ಒಳ್ಳೇದಲ್ವಾ? ಹೌದು. ಇನ್ನೇನು ತಿಂತೀಯಾ? ಒಬ್ಬಟ್ಟು ತಿಂತೀವಿ. ಒಬ್ಬಟ್ಟು, ಅದು ಬಹಳ ಮುಖ್ಯ ಅಲ್ವಾ? ಹೌದು. ಒಬ್ಬಟ್ಟಿನ ಜೊತೆ ಒಬ್ಬಟ್ಟಿನ ಜೊತೆ ತುಪ್ಪ, ಆಮೇಲೆ ಖಾರ. ಚಿತ್ರಾನ್ನ. ಎಂಥ ಚಿತ್ರಾನ್ನ? ಮಾವಿನ ಮಾವಿನಕಾಯಿ ಚಿತ್ರಾನ್ನ. ಉತ್ತರ ಸರಿಯಾಗಿದೆ. ಹಬ್ಬ ಚೆನ್ನಾಗಿ ಮಾಡು. ಒಂದು ಪುಸ್ತಕ ಕೊಡ್ತೇವೆ ನಿನಗೆ. ಪುಸ್ತಕ ಓದ್ತೀಯಾ? ಹೌದು. ಅಮ್ಮ ಹೇಳಿದ ಕೈತುತ್ತಿನ ಮುದ್ದಾದ ಕಥೆಗಳಂತೆ. ಕೈತುತ್ತು ಹಾಕ್ತಾ ಕಥೆಗಳು ಹೇಳ್ತಾಳೆ ಅಮ್ಮ. ಆ ಪುಸ್ತಕ ನಿಂಗೆ ಕೊಡ್ತಾ ಇದ್ದೀನಿ, ತಗೋ, ಓದಬೇಕು. ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ಸ್ಮಿತಾ ಕಜೆ. ಹಾಂ. ಯಾವ ಊರಿಂದ ಬಂದಿದ್ದೀರಿ? ನಾವು ಮೂಲತಃ ದಕ್ಷಿಣ ಕನ್ನಡ. ಹಾಂ. ಸೊ ಈಗ ಬೆಂಗಳೂರಲ್ಲೇ ಇದ್ದೀನಿ. ಬಟ್ ನಮ್ಮ ಊರಿನ ಕ್ರಾಫ್ಟ್ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶ. ನಿಮ್ಮ ಊರಿನ ಬೆಳೆಗಳನ್ನು ಎಲ್ರಿಗೂ ಪರಿಚಯ ಮಾಡಿ ಮಾರಾಟ ಮಾಡೋದು ನಿಮ್ಮ ಉದ್ದೇಶ. ಹೌದು. ಏನೇನು ಬೆಳೆಗಳು ತಂದಿದ್ದೀರಾ ನಿಮ್ಮ ಊರಿಂದ? ಬೆಳೆಗಳು ಅನ್ನೋದಕ್ಕಿಂತ ಕರಕುಶಲ ವಸ್ತುಗಳು. ಇದು ಎಸ್ಪೆಷಲಿ ನಮ್ ಕಡೆ ಈ ತರ ಇದೊಂದು ಟ್ರೈಬಲ್ ಕಮ್ಯುನಿಟಿ, ಕೊರಗ ಕಮ್ಯುನಿಟಿ ಅಂತ, ಅವರು ಮಾಡುವಂತದ್ದು ಬುಟ್ಟಿ, ಈ ತರ ಸಿಂಬೆಗಳೆಲ್ಲ. ಈ ಸಿಂಬೆ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ? ಏನು ಎಷ್ಟು ವೇಟ್ ಪಾತ್ರೆನೂ ಇಡಬಹುದು ಸರ್. ಒಂದು 250-400 kg ತನಕನೂ 400 kg ತೂಕ ಇರುವಂತ ಪಾತ್ರೆನ ಇದ್ರ ಮೇಲೆ ಇಡಬಹುದು, ಏನೂ ಆಗಲ್ಲ. ಏನು ಆಗಲ್ಲ. ಇದು ಅದೇ ತರದ್ದು ಚಿಕ್ಕದಾ? ಹೌದು. ಹಾ. ತುಂಬಾ ಸಂತೋಷ. ಅದೇ ತರದ್ದು ಇನ್ನೊಂದು ಇದೆಯಲ್ಲ? ಇದು ಬಾಳೆ ನಾರಿದೆ ಅಲ್ಲ, ಬಾಳೆ ಮರದ ನಾರಿಂದ ಮಾಡುವಂತದ್ದು. ಬಾಳೆ ನಾರು. ಹೌದು. ಇದನ್ನ ಯಾವ್ದ್ರಿಂದ ಮಾಡ್ತಾರೆ? ಇದೊಂದು ಫಾರೆಸ್ಟ್ ವೈನ್. ಇದಕ್ಕೆ ಇಲ್ಲು ಬಳ್ಳಿ ಅಂತಾರೆ ನಮ್ ಕಡೆ. ಇಲ್ಲು ಅಂದ್ರೆ ನಮ್ಮ ತುಳುವಲ್ಲಿ ಮನೆ ಮನೆ ಕಟ್ಟೋದಕ್ಕೆ ಉಪಯೋಗ ಮಾಡ್ತಿದ್ದ ಬಳ್ಳಿ. ಓಕೆ. ಹಾಗೆ. ಇದು ಬಾಳೆನಾರು. ಹೌದು. ಏನು ಕಾಫಿ ಕಪ್ ಇಡೋದಕ್ಕ? ಹೌದು ಸರ್. ಹಾ. ಚೆನ್ನಾಗಿದೆ. ಮತ್ತೆ ಇನ್ಯಾವ ತರದ್ದಿದೆ? ಇನ್ನು ಇದು ನಮ್ದು ಸ್ಪೆಷಲ್ ಅಂದ್ರೆ ಇನ್ನೊಂದು ನಮ್ಮ ಊರಿನ ಕುಕಿಂಗ್ ಪಾಟ್ರಿ, ಕುಕ್ವೇರ್. ಇದು ಮಣ್ಣಿನ ಪಾತ್ರೆಗಳು. ಇದೆಷ್ಟು ಲೈಟ್ ವೆಯ್ಟ್ ಮತ್ತೆ ಎಷ್ಟು ಫೈನ್ ಇದೆ. ಹೌದು, ಭಾರ ಏನಿಲ್ಲ. ಹೌದು. ಮತ್ತೆ ಎಷ್ಟು ವರ್ಷ ಉಪಯೋಗ ಮಾಡಿದ್ರು ಸ್ಟವ್ ಮೇಲೆ ಇಟ್ರು ಏನಾಗಲ್ಲ. ಎಷ್ಟು ವರ್ಷ ಬಳಸಿದ್ರು ತೊಂದರೆ ಇಲ್ಲ, ಇರುತ್ತೆ ಗಟ್ಟಿಯಾಗಿ. ಹೌದು. ಒಳ್ಳೆ ಹಿಡಿ ಮಾಡಿದ್ದೀರಾ. ನಾನು ಯಾವ ಮಡಿಕೆಗೂ ಹಿಡಿ ಇದ್ದದ್ದು ನೋಡಿಲ್ಲ, ಇದೇ ಮೊದಲು ಸಲ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅದು ಬಿಟ್ರೆ ನಮ್ಮಲ್ಲಿ ಕೈಮಗ್ಗದ ಬಟ್ಟೆಗಳು. ಕೈಮಗ್ಗದ ಬಟ್ಟೆಯಲ್ಲಿ ಒಂದಷ್ಟು ಅಂದ್ರೆ ಹೆಣ್ಮಕ್ಳ ಬಟ್ಟೆಗಳಿದು. ಹೌದು. ಜಾಸ್ತಿ ಹೆಣ್ಮಕ್ಳ ಬಟ್ಟೆನೆ ಮಾಡ್ತೀವಿ, ಯಾಕಂದ್ರೆ ತಗೊಳ್ಳೋರು ಅವರೇ ಜಾಸ್ತಿ ಹೆಣ್ಮಕ್ಳು. ಹಾಗೆ ಇದ್ರ ಮೇಲೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀನಿ ಸರ್. ಏನ್ ಎಕ್ಸ್ಪೆರಿಮೆಂಟ್? ಈಕೋ ಪ್ರಿಂಟ್ ಅಂತ, ಈ ಹೂವಿಂದ ಮತ್ತೆ ಎಲೆಯಿಂದ ಎಲ್ಲ ಪ್ರಿಂಟ್ ಹಾಕ್ತಾ ಇದ್ದೀನಿ. ಅದು ಇನ್ನು ಈಗ ತಾನೇ ಶುರು ಮಾಡಿದೀನಿ. ನಿಮ್ಮ ಹಿಂದೆ ನೋಡಿದ್ರೆ ಒಂದು ಶಾಲ್ ಇದೆ ನೋಡಿ ಸರ್. ಇದು ಯಾವ ಬಣ್ಣ ಬಳಸಿದ್ದೀರಿ? ಇದು ಮ್ಯಾರಿಗೋಲ್ಡ್, ನಮ್ಮ ಚೆಂಡು ಹೂವಿಂದ. ಹೌದು, ಚೆಂಡು ಹೂವದ ಪ್ರಿಂಟ್ ಅದು. ಇದೇ ತರ ಒಂದಷ್ಟು ಎಲೆಗಳ ಪ್ರಿಂಟ್ ಎಲ್ಲ ಮಾಡ್ತಾ ಇದ್ದೀನಿ. ಇನ್ನೊಂದ್ 2 ತಿಂಗಳಲ್ಲಿ ಮಾರುಕಟ್ಟೆ ಬರುತ್ತೆ. ಆ ತರ ಶರ್ಟ್ಗಳು ಇಟ್ಟಿದ್ದೀರಾ? ಹೌದು ಸರ್. ಈ ತರ ಖಾದಿ ಶರ್ಟ್ ಇದು ಪೂರ್ತಿ ಹತ್ತಿಯಿಂದ ಮಾಡಿರೋದು. ಚಿಕ್ಕದಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದೇನೆ. ಸುಮಾರು ಎಷ್ಟು ಬೆಲೆ ಆಗ್ಬೋದಮ್ಮ ಇದು? ಸರ್ ಇದು ಒಂದು 850ರಿಂದ ಶುರು ಆಗುತ್ತೆ. 850 ತನಕ ಹೋಗುತ್ತೆ ಸರ್, ಬಟ್ಟೆ ಕ್ವಾಲಿಟಿ ಮೇಲೆ. ಹೌದು. ಮತ್ತೆ ಅದರ ಮೇಲೆ ಮಾಡುವಂತ ಹ್ಯಾಂಡ್ ವರ್ಕ್ ಮೇಲೆ ಹೋಗುತ್ತೆ. ಈ ಬಟ್ಟೆಗಳ ಜೊತೆ ಬೇರೆ ಏನೋ ಉತ್ಪನ್ನಗಳು ತಂದಿದ್ದೀರಲ್ಲ? ಇವೆಲ್ಲ ನಮ್ಮ ದಕ್ಷಿಣ ಕನ್ನಡ ಉತ್ಪನ್ನಗಳೇ. ಜೇನು ಇದೆ ಸರ್. ಅದು ಬಿಟ್ರೆ ನಮ್ಮ ತೋಟದ ಜಾಯಿಕಾಯಿ, ಜಾಯಿ ಪತ್ರೆ, ಮತ್ತೆ ನಮ್ಮ ಊರಿನ ಸ್ಪೆಷಲ್ ಪುನರ್ಪುಳಿ. ಕೋಕಮ್. ಹೌದು, ಕೋಕಮ್. ಈ ಬೇಸಿಗೆಗೆ ಬಹಳ ತಂಪು. ಕೋಕಮ್ ಇಂದ ಜ್ಯೂಸ್ ಮಾಡಿ ಕುಡಿತಾರೆ, ಚೆನ್ನಾಗಿರುತ್ತೆ.
ಮತ್ತೆ ಪಾಯಸ ಮಾಡೋವಾಗಂತೂ ಹಾಕಲೇಬೇಕು ಜಾಪತ್ರೆನ. ಮತ್ತೆ ಇನ್ನೇನು ತಂದಿದ್ದೀರಿ? ಮತ್ತೆ ಒಂದಷ್ಟು ಅಪ್ಸೈಕಲ್ಡ್ ಪ್ರಾಡಕ್ಟ್ಸ್ ಇವೆ ಸರ್. ಇವೇನಿದೆ ಇವು ಮ್ಯಾಕ್ರೆಮೆ ಅಂತಾರೆ, ಮ್ಯಾಕ್ರೆಮೆ ಕ್ರಾಫ್ಟ್ ಅಂತ. ಇವೆಲ್ಲ ಈಗ ಇದರಲ್ಲಿ ಫ್ಯಾಕ್ಟ್ರಿ ವೇಸ್ಟ್ ಏನ್ ಬರುತ್ತೆ ಅದನ್ನ ತಗೊಂಡು ಅದರಲ್ಲಿ ಮಾಡ್ತೀವಿ ನಾವು, ಕಸದಿಂದ ರಸ. ಹೌದು. ಮತ್ತೆ ಇದೇನಿದೆ ಇದರಲ್ಲಿ ನೋಡಿ, ಈ ಬಟ್ಟೆಗಳ ಮೇಲೆ ಹ್ಯಾಂಡ್ ವರ್ಕ್ ಮಾಡಿ ಮಾಡುವಂತದ್ದು. ಇದು ಕೂಡ ಪ್ಯಾಚ್ ವರ್ಕ್ ಸಿರೀಸ್ ಇದೆ ನನ್ನಲ್ಲಿ. ಇವೆಲ್ಲ ಅಪ್ಸೈಕಲ್ಡ್ ಓಲ್ಡ್ ಬಟ್ಟೆಗಳನ್ನ, ಅಂದ್ರೆ ಹಳೆ ಬಟ್ಟೆಗಳನ್ನ ಪೀಸ್ಗಳನ್ನ ಮಿಕ್ಸ್ ಮಾಡಿ, ಅಂದ್ರೆ ಏನು ಸ್ಟಿಚ್ ಮಾಡಿ ಅದರಿಂದ ಬ್ಯಾಗ್ ಮಾಡ್ತೀವಿ. ಆ ತರ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು ಸರ್. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಶುಭವಾಗಲಿ ತಮಗೆ. ನಮ್ಮ ಕಡೆಯಿಂದ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ, ಪುಟಗಳ ನಡುವಣ ನವಿಲುಗರಿ ಅಂತ. ನಮ್ಮ ಶತಾವಧಾನಿ ಆರ್ ಗಣೇಶ್ ಅವರು ಬರೆದಂಥ ಪುಸ್ತಕ. ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಅಮ್ಮ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಡಾಕ್ಟರ್ ಕುಲಕರ್ಣಿ, ನಿವೃತ್ತ ಪಶುವೈದ್ಯಾಧಿಕಾರಿಗಳು. ನಾನೀಗ ಬೆಂಗಳೂರಲ್ಲಿದ್ದೀನಿ ಸರ್. ಮೊದಲೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡಿ ಬಂದಿದ್ದೀರಿ? ಬೆಳಗಾಮಲ್ಲಿದ್ದೆ, ಆಮೇಲೆ ಧಾರವಾಡದಲ್ಲಿ ಫ್ರೋಸನ್ ಸೆಮೆಂಟ್ ಟೆಕ್ನಾಲಜಿ ಲ್ಯಾಬಲ್ಲಿ ಕೆಲಸ ಮಾಡಿ ನಿವೃತ್ತಿ ಆದೆ. ತುಂಬ ಸಂತೋಷ. ಸಂತೆಗೆ ಬಂದಿದ್ದೀರಲ್ಲ, ಏನು ವಿಶೇಷ? ನಾವು ಸಂತೆಗೆ ಅಂದರೆ ನಮ್ಮ ಮನೇಲಿ ಯಾವುದು ಆರ್ಗ್ಯಾನಿಕ್ ಇಲ್ಲದ ನಾವು ಪರ್ಚೇಸ್ ಮಾಡೋದಿಲ್ಲ. ಪೆಸ್ಟಿಸೈಡ್ ಇರೋದು ಯಾವುದನ್ನೂ ಮಾಡೋದಿಲ್ಲ. ಈ ಹಿಂದೆ ನಾನು ಚಾಮರಾಜನಗರಕ್ಕೆ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದೆ. ಓಹೋ, ಚಾಮರಾಜನಗರಕ್ಕೆ ಹೋಗಿ ತರಕಾರಿ ಕೊಂಡ್ಕೊಳ್ಳೋದು? ಅಲ್ಲಿಂದ ಕೊಂಡ್ಕೊಂಡು ಬರ್ತಾ ಇದ್ದೆ. ಎಲ್ಲಿಗೆ? ಬೆಂಗಳೂರಿಗೆ? ನನ್ನ ಮನೆಗೆ. ಒಳ್ಳಪ್ಪ. ಸೊ ಹಿಂಗಾಗಿ ನಾನು ಈ ತರ 5 ವರ್ಷ ಮಾಡಿದೆ. ಆ ನಂತರ ಅವರು ಇಲ್ಲೇ ಈ ಸಾರಿ ಬಂದಿದ್ದಾರೆ. ಮೊದಲೇ ಸಾರಿ ಅವರು ಈ ಮಾರ್ಕೆಟಿಗೆ ಬಂದಿದ್ದಾರೆ. ಸೊ ಅವ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ನಾವು ಬರ್ತಾ ಇದೀವಿ ಸರ್, ಚಾಮರಾಜಪೇಟೆಗೆ ಬರೋದು ಬೇಡ, ಇಲ್ಲೇ ಬಂದ್ಬಿಟ್ಟು ಖರೀದಿ ಮಾಡಿ ಅಂದ್ರು. ಅದಕ್ಕಾಗಿ ನಾನು ಈ ಮಾರ್ಕೆಟಿಗೆ ಬಂದು ಖರೀದಿ ಮಾಡ್ತಾ ಇದ್ದೀನಿ. ಯಾವ ರೀತಿಯ ವಸ್ತುಗಳು ಸಿಗುತ್ತೆ ಇಲ್ಲಿ? ಸರ್ ಎಲ್ಲಾ ತರಕಾರಿ ಸಿಗುತ್ತೆ. ಎಲ್ಲ ತರಕಾರಿ ಸಿಗುತ್ತೆ. ಮತ್ತೆ ಯಾವುದೇ ಪೆಸ್ಟಿಸೈಡ್ ಹೊಡಿಲಾರದೆ ನೇರವಾಗಿ ರೈತರು ಬಂದು ಮಾರುವಂತ ಒಂದು ಮಾರ್ಕೆಟ್ ಸರ್ ಇದು. ಕೀಟನಾಶಕಗಳ ಸೋಂಕಿಲ್ಲದೆ ಪರಿಶುದ್ಧವಾಗಿ ಸಾವಯವ ರೂಪದಲ್ಲಿ ಬೆಳೆದಂತ ತರಕಾರಿಗಳು ಸಿಗುತ್ತೆ. ಇದ್ಮೇಲೆ ಬೆಲೆ ದುಬಾರಿ ಇರ್ಬೇಕಲ್ವಾ? ಇಲ್ಲ ಸರ್, ಬೆಲೆ ಬಹಳ ಕಡಿಮೆ ಇದೆ. ಮಾರುಕಟ್ಟೆಗೆ ಹೋಲಿಸಿದ್ರೆ ಕಡಿಮೆ ಇದೆ, ಬಹಳ ಕಡಿಮೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಮಧ್ಯವರ್ತಿಗಳ ಹಾವಳಿ ಇಲ್ಲ. ಓಹೋ, ಇದು ಬಹಳ ಮುಖ್ಯವಾದದ್ದು. ನೇರವಾಗಿ ರೈತರೇ ನಮಗೆ ಮಾರಾಟ ಮಾಡ್ತಾರೆ. ಹಿಂಗಾಗಿ ಯಾವುದೇ ಲಾಭ ಬಂದ್ರೆ ಒಂದು ಹೋಗುತ್ತೆ, ಇಲ್ಲ ನಮಗೆ ಬರುತ್ತೆ. ತುಂಬ ಒಳ್ಳೆ ಪರಿಕಲ್ಪನೆ ಇದು. ಬಹಳ ಸಂತೋಷ. ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಕೊನೆಯ ಹೀರೋಗಳು, ಭಾರತ ಸ್ವಾತಂತ್ರ್ಯದ ಕಾಲಾಳು ಯೋಧರು ಪಿ ಸಾಯಿನಾಥ್ ಅವರು ಬರೆದಿರುವಂಥದ್ದು. ಸ್ವಾತಂತ್ರ್ಯ ಹೋರಾಟದ ಕೊನೆ ದಿನಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿಯೇ ಹೇಗೆ ಹೋರಾಟ ನಡೆಸ್ತಾನೆ ಅನ್ನೋದನ್ನು ವಿವರಿಸುವಂಥ ಒಂದು ಅಪರೂಪದ ಪುಸ್ತಕ ತಮ್ಮ ಕೊಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ತಮ್ಮ ಕಾರ್ಯಕ್ರಮ ಸುಮಾರು 20 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಆಗ್ಲಿ ಸರ್, ಬಿಟ್ಟು ಬಿಡದೆ ನೋಡ್ತೀನಿ. ಅಕಸ್ಮಾತ್ ಆಗದೆ ಇದ್ರೆ ಮತ್ತೆ ಅದನ್ನ ರಿಪೀಟ್ ನೋಡೇ ನೋಡ್ತೀನಿ, ಗ್ಯಾರಂಟಿ. ಆಗ್ಲಿ ಸರ್, ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಕಂಟಿನ್ಯೂ ಮಾಡಿ ಸರ್. ಆಗ್ಲಿ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ನಮಸ್ಕಾರಮ್ಮ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ರಮಾದೇವಿ ಅಂತ. ಯಾವ ಊರಿಂದ ಬಂದಿದ್ದೀರಿ? ಇಲ್ಲೇ ದೇವರಾಯನದುರ್ಗ ತಿಮ್ನಾಯಕನಹಳ್ಳಿ. ಬಹಳ ಸಂತೋಷ. ತುಂಬಾ ಚೆನ್ನಾಗಿದೆ ಟೋಪಿಗಳು. ಒಂದ್ಸಲ ಹಾಕೊಂಡು ನೋಡ್ಲಾ? ನೋಡಿ ಸರ್. ಈ ಇಂಗ್ಲಿಷ್ ಫಿಲಮ್ಗಳಲ್ಲಿ ಕೌಬಾಯ್ ಮೂವೀಸ್ ಅಂತ ಬರುತ್ತೆ, ಅಲ್ಲಿ ಇದೇ ತರ ಟೋಪಿ ಹಾಕೋತಾರ ಅವರು. ಬಹಳ ಚೆನ್ನಾಗಿದೆ. ಯಾವುದರಿಂದ ಮಾಡ್ತೀರಮ್ಮ ಇದನ್ನ? ಜೆಂಡುಯಿಂದ. ಇದು ಯಾವ ಥರದ್ದು? ಜೆಂಡು. ಇದು ಒಂದು ಟೋಪಿ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 2 ದಿನ, 1.5 ದಿನ, 2 ದಿನ ಬೇಕಾಗುತ್ತೆ. 1.5ರಿಂದ 2 ದಿನ ಬೇಕಾಗುತ್ತೆ ಇದನ್ನು. ಇದು ಒಂದು ಖುಷಿಯಾಗಿದ್ದು ನನಗೇನೆಂದರೆ, ಮಧ್ಯೆ ರಂಧ್ರಗಳಿರೋ ಕಾರಣ ಬೆವರು ಬರೋದು ಕಡಿಮೆ ಆಗುತ್ತೆ, ಆವಿ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ತುಂಬ ಚೆನ್ನಾಗಿದೆ ಇದು. ಈ ಹುಲ್ಲು ಎಲ್ಲಿ ಬೆಳೆಯುತ್ತೆ ಸರ್? ಕೆರೆ ಪಕ್ಕ. ನಿಮ್ಮೂರ ಕಡೆ ಬೆಳೆಯುತ್ತಾ? ಸರ್, ಎಲ್ಲ ಕಡೆನೂ ಇರುತ್ತೆ. ಬಹಳ ಚೆನ್ನಾಗಿದೆ ಅಮ್ಮ ಇದು. ದೇಶದ ಎಲ್ಲ ಭಾಗದಲ್ಲೂ ಇದೆ ಸರ್. ಅಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಈ ಹುಲ್ಲಿದೆ. ಆದ್ರೆ ತನ್ನದೇ ಆದ ಪ್ರಾದೇಶಿಕತೆಯನ್ನು ಹೊಂದ್ಕೊಳ್ಳುತ್ತೆ. ಈಗ ನೀವು ಮಹಾರಾಷ್ಟ್ರ ಈ ಕಡೆ ಎಲ್ಲ ಹೋದ್ರೆ ಇದ್ರ ಇನ್ನೂ ಶೈನಿಂಗ್ ಆಗೆಲ್ಲ ಬರುತ್ತೆ.
ಆದ್ರೆ ನಮ್ ಕಡೆ ಇದನ್ನ ಕೆರೆ ಜಂಡು ಅಂತ ಹೇಳ್ತೀವಿ. ನಮ್ಮ ಕೆರೆ ಮನೆಯಲ್ಲೆಲ್ಲ ಜಂಡು. ಕೆರೆ ಜಂಡು ನಮ್ಮ ಮನೆಯಲ್ಲೆಲ್ಲ ಬೈಯಕ್ ಶುರು ಮಾಡ್ತಿದ್ರಲ್ವಾ, ಎಲ್ಲಾದ್ರೂ ಹೋಗಿ ಜಂಡ್ ಮೈಯಕ್ ಹೋಗು ಅಂತ. ಆ ಜೆಂಡೆ ಇದು ಆಕ್ಚುಲಿ ಕೆರೆಗಳಲ್ಲಿ ಅಬಂಡೆನ್ಸ್ ಆಗಿ ಬೆಳೆಯುತ್ತೆ, ಯಥೇಚ್ಛವಾಗಿ ಬೆಳೆಯುತ್ತೆ. ಇದನ್ನ ಏನ್ ಮಾಡೋದಂತ ಗೊತ್ತಿಲ್ಲ, ರೈತರು ಬೆಂಕಿ ಇಡಕ್ ಶುರು ಮಾಡಿದ್ರು. ಅದಾದ ನಂತರ ನಾವು ಒಂದು ಕ್ರಾಫ್ಟರ್ ಸ್ಪೇಸ್ ಅಂತ ಶುರು ಮಾಡಿದ್ವಿ. ಇದರಲ್ಲಿ ಕ್ರಾಫ್ಟರ್ ಸ್ಪೇಸ್ ಏನಂದ್ರೆ ಎಲ್ಲರಿಗೂ ಓಪನ್, ಅದು ಯಾರ್ ಬೇಕಾದ್ರೂ ಕಲಿಬಹುದು, ಯಾರ್ ಬೇಕಾದ್ರೂ ಕಲಿಸಬಹುದು. ಅಲ್ಲಿಗೆ ಬಂದು ಯಾರು ಕಲಿಸ್ತಾರೆ? ಇಲ್ಲಿಗೆ ಇಂತ ಕುಶಲಕರ್ಮಿಗಳು ಯಾರಾದ್ರೂ ಇರೋರ್ನ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಜನಸ್ತು ಅಂತ ಒಂದು ಸಂಸ್ಥೆ ಜೊತೆಗೆ ನಡೆಸ್ತಿದೀವಿ. ಹಾಗೆ ಯಾರಾದ್ರೂ ಈಗ ನಿಮ್ಮಂತವ್ರಿಗೆ ನಿಮ್ಗೆ ಕ್ರಾಫ್ಟ್ ಗೊತ್ತು, ನೀವು ಬಂದು ಹೇಳ್ಕೊಡ್ಬೋದು, ಇಲ್ಲ ನೀವು ಕಲಿಬೇಕು ಅಲ್ಲಿಗೆ ಬಂದು ಕಲಿಬಹುದು. ಸೊ ಆ ತರದ ಒಂದು ಮುಕ್ತವಾದ ಅವಕಾಶವನ್ನು ಇಟ್ಕೊಂಡು ನಾವು ಶುರು ಮಾಡಿದ್ವಿ. ಇದೇನು ಲ್ಯಾಂಪ್ ಶೇಡಾ? ಹೌದು, ಇಲ್ಲಿದೆ ಇಲ್ಲಿ. ಓಹೋ, ಅದಕ್ಕೆ ವೈರ್ ಕನೆಕ್ಷನ್ ಮಾಡಿ ವೈರ್ ಸಮೇತ ಇದೆ. ಹೌದು, ವೈರ್ ಇದೆ. ಈ ದಾರದ ಒಳಗಡೆನೆ ವೈರನ್ನ ಹಾಯಿಸ್ಬಿಟ್ಟಿದ್ದೀರಿ ನೀವು. ಹೌದು, ಒಳಗಡೆ ಬಲ್ಬ್ ಕೂಡ ಇದೆ. ಒಳಗಡೆ ಹೋಲ್ಡರ್ ಇದೆ ಬಲ್ಬ್ಗೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ವಾರ್ಮ್ ಲೈಟ್ ಕೊಡುತ್ತೆ, ಅದು ಹಳದಿ ಅಂತರ ಕೆಂಪು ಮಿಶ್ರಿತ ಹಳದಿಯನ್ನು ಕೊಡುತ್ತೆ. ಆ ಬಲ್ಬ್ ಕೂಡ ಎಷ್ಟಾಗ್ಬೋದು ಒಂದು ಬೆಲೆ ಇದು? ಇದಕ್ಕೆ 800 ರೂಪಾಯಿ ಮಾಡಿ. 800 ರೂಪಾಯಿ ಆಗುತ್ತೆ. ಚೆನ್ನಾಗಿ ಬಾಳಿಕೆ ಬರುತ್ತಲ್ವಾ? ಹೌದು. ಇದು ಜಂಡಿ ಹೇಗಂದ್ರೆ ಬಳಸ್ತಾ ಇನ್ನೂ ನಿಮ್ಗೆ ಮೃದು ಆಗ್ತಾ ಹೋಗುತ್ತೆ, ಮೃದು ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೆ ಬಳಕೆಗೆ ಇಷ್ಟ ಆಗ್ತಾ ಹೋಗುತ್ತೆ. ಆಗ್ಲಿಪ್ಪ, ಬಹಳ ಸಂತೋಷ. ಒಳ್ಳೆ ಕೆರೆಯಲ್ಲಿ ಒಂದು ರೀತಿ ಕಳೆಯ ರೂಪದಲ್ಲಿ ಇರುವಂಥ ಜೊಂಡನ್ನು ತಗೊಂಡು ತಾವು ಅದನ್ನು ಒಂದು ಕಲಾ ಪ್ರಕಾರವಾಗಿ ರೂಪಿಸಿದ್ದೀರಾ. ತುಂಬ ಚೆನ್ನಾಗಿದೆ, ಬಹಳ ಸಂತೋಷ. ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ತಮ್ಮ ಹೆಸರು ಗೊತ್ತಾಗಲಿಲ್ಲ? ಶಶಿಕುಮಾರ್ ಅಂತ ಹೇಳಿ. ಶಶಿಕುಮಾರ್. ನಾನು ಅದೇ ಹಳ್ಳಿಯಲ್ಲಿ ಒಂದು ಸಮುದಾಯ ರೇಡಿಯೋ ನಡೆಸ್ತೀನಿ, ಕಮ್ಯುನಿಟಿ. ತುಂಬ ಸಂತೋಷ ಶಶಿಕುಮಾರ್. ಪುಸ್ತಕ ತಗೊಳ್ಳಿ. ತಮಗೆ ಮೇಡಮ್, ತಮಗೂ ಸಹ ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಒಳ್ಳೆಯದಾಗಲಿ ತಮಗೆ. ನಮಸ್ಕಾರ. ತಮ್ಮ ಹೆಸರು? ಆಶಾ ನಾಡಿಗೇರ್ ಅಂತ. ಆಶಾ ನಾಡಿಗೇರ್. ಆಶಾ ನಾಡಿಗೇರ್. ನಾಡಿಗೇರ್ ಅವರೇ, ಇದನ್ನ ಹೀಗೆ ಇಟ್ಕೊಳ್ಳಿ. ಉಗಾದಿ ಹಬ್ಬದ ಬಗ್ಗೆ ನಮ್ಗೇನಾದ್ರು ಸ್ವಲ್ಪ ತಿಳಿಸ್ಬೇಕಲ್ವಾ? ಈ ವರ್ಷದ ಉಗಾದಿ ಅದರ ಹೆಸರೇನು? ಅಲ್ಲಿಂದ ಶುರು ಮಾಡೋಣ. ಈ ವರ್ಷದ ಯುಗಾದಿ ವಿಶ್ವಾವಸು ಅಂತ. ಇದು ಯುಗಾದಿ ಹಬ್ಬ ನಮಗೆ ಹೊಸ ವರ್ಷವನ್ನ ಆರಂಭಿಸುವಂತ ಒಂದು ದಿವಸ. ಇದು ಬ್ರಹ್ಮ ಸೃಷ್ಟಿಯನ್ನು ಸೃಷ್ಟಿಸಿದಂತ, ಮನುಕುಲವನ್ನು ಸೃಷ್ಟಿಸಿದಂತ ಒಂದು ಪರ್ವ ಅಂತ ಹೇಳ್ತಾರೆ. ಇದನ್ನು ಸೃಷ್ಟಿ ಮಾಡ್ದ ಅಂತ ಹೇಳಿ. ಅದರಿಂದ ಇವತ್ತು ಬ್ರಹ್ಮನಿಗೆ ಹೆಚ್ಚಿನ ಸ್ಥಾನ ಮತ್ತು ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಈ ದಿನ ನಾವು ಮುಖ್ಯವಾಗಿ ಬೇವು ಬೆಲ್ಲವನ್ನ ತಿಂತೇವೆ. ಯಾಕೆ ಅಂದ್ರೆ ಬೇವು ಬೆಲ್ಲ ಯಾಕೆ, ಸಿಹಿ ಮತ್ತೆ ಕಹಿ ಎರಡೂ ಯಾಕೆ ಅಂದ್ರೆ, ನಮ್ಮ ಜೀವನದಲ್ಲಿ ಕಹಿ ಸಿಹಿ ಬರ್ತಾನೆ ಇರುತ್ತೆ. ಕಹಿ ಆದ್ಮೇಲೆ ಸಿಹಿ, ಸಿಹಿ ಆದ್ಮೇಲೆ ಕಹಿ ಬರ್ತಾನೆ ಇರುತ್ತೆ. ಅದು ನಮಗ್ ಬೇಡ ಅಂದ್ರೂ ಕೂಡ ನಾವು ಅದನ್ನ ಎದುರಿಸ್ಲೇಬೇಕಾಗುತ್ತೆ. ಅದರಿಂದ ಕಹಿ ಸಿಹಿ ಎರಡೂ ನಮ್ಮ ಜೀವನದಲ್ಲಿ ಬರುತ್ತೆ. ಅದನ್ನ ನಾವು ಸಮವಾಗಿ ತೆಗೆದುಕೊಂಡು ಅದನ್ನ ಎದುರಿಸ್ಬೇಕು. ಕಹಿಯ ಪ್ರಸಂಗಗಳನ್ನು ಕೂಡ ಅಷ್ಟೇ ದಿಟ್ಟತನದಿಂದ ಎದುರಿಸ್ಬೇಕು ಅನ್ನೋದು ಒಂದು ಸಂದೇಶವನ್ನ ಯುಗಾದಿ ಕೊಡುತ್ತೆ. ನೀವು ಹೇಳಿದ ಹಾಗೆ ಬ್ರಹ್ಮ ಸೃಷ್ಟಿ ಆರಂಭಿಸಿದ್ದು ಈ ದಿನದಿಂದ ಸರಿ. ವಾಸ್ತವದಲ್ಲಿ ಉಗಾದಿ ದಿನ ಬ್ರಹ್ಮನನ್ನ ಪೂಜೆ ಮಾಡಬೇಕು, ಆದರೆ ನಾವು ಮಾಡಲ್ಲ. ಉಗಾದಿ ದಿವಸ ಬ್ರಹ್ಮನನ್ನ ಪೂಜೆ ಮಾಡಲ್ಲ. ಯಾಕೆ ಅಂದರೆ ಅವನಿಗೆ ಪೂಜೆ ಸಲ್ಲಬಾರದು ಅಂತ ಹೇಳಿ ಒಂದು ಶಾಪ ಈಶ್ವರನಿಂದ. ಹಾಗಾಗಿ ಬ್ರಹ್ಮನೇ ಸೃಷ್ಟಿ ಮಾಡಿದ್ದಾದರೂ ಸಹ ಅವನಿಗೆ ಪೂಜೆ ಮಾಡೋಕ್ಕೆ ಹೋಗಲ್ಲ ಈ ದಿನದಂದು. ಇನ್ನೊಂದು ಹೇಳಿದರೆ, ಸುಖ ದುಃಖಗಳ ಸಮ್ಮಿಶ್ರಣ ಎರಡನ್ನೂ ಒಟ್ಟಿಗೆ ತಗೋಬೇಕು ಅಂತ. ಇದಕ್ಕೋದ್ರೂ ನಮ್ಮ ಪುರಾಣದಲ್ಲಿ ಒಂದು ಕಥೆ ಉಂಟು. ಸಮುದ್ರ ಮಂಥನ ಅಂತ ನಡೆಯುತ್ತೆ. ಆ ಸಮುದ್ರ ಮಂಥನದಲ್ಲಿ ಮೊದಲು ಹುಟ್ಟೋದು ವಿಷ, ವಿಷದ ನಂತರ ಅಮೃತ ಹುಟ್ಟುತ್ತೆ. ಹಾಗೆ ಬದುಕಲ್ಲಿ ಕಷ್ಟಗಳು ಬರೋದು ಹೆಚ್ಚು, ಹೆದರಬಾರದು. ಸಮುದ್ರ ಮಂಥನದಲ್ಲಿ ವಿಷ ಉತ್ಪಾದನೆಯಾಗಿ ಇಡೀ ಜಗತ್ತೇ ಒಂದು ರೀತಿ ಆ ವಿಷದ ಪ್ರಭಾವಕ್ಕೆ ಸಿಲುಕಿ ನಲುಗುವಾಗ ಶಿವ ಬರ್ತಾನೆ. ಶಿವ ಬಂದು ಆ ವಿಷವನ್ನು ಕುಡಿದು ಎಲ್ಲರ ಕಷ್ಟವನ್ನು ಪರಿಹರಿಸ್ತಾನೆ. ಹಾಗೆ ನಮ್ಮ ಬದುಕಲ್ಲೂ ಸಹ ಕಷ್ಟಗಳು ಬಂದಾಗ ಹೆದರದೆ ಧೈರ್ಯವಾಗಿ ಇದ್ದರೆ ಆ ಶಿವನೇ ಒಂದಲ್ಲ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾನೆ. ಕಷ್ಟ ಹೋದ ಮೇಲೆ ಸುಖನೇ ಅಲ್ವಾ? ರಾತ್ರಿ ಓಡೋಯ್ತು ಅಂದರೆ ಹಗಲೇ ಅಲ್ವಾ ಮಂಜಿ ಅಂತ ನಮ್ಮ ಜಿ ಪಿ ರಾಜರತ್ನಂ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಬಹಳ ಸಂತೋಷ.
ಹಬ್ಬದ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟರೆ ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ನಾರಾಯಣ ಹೆಗಡೆ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ಶುಭವಾಗಲಿ. ತುಂಬ ದಿನದಿಂದ ನಾನು ಒಂದು ನಿಮ್ಮ ಎದುರಿಗೆ ಯಾವತ್ತೂ ಟಿ ವಿಯೊಳಗೆ ನಿಮ್ಮನ್ನು ನೋಡ್ತಾ ಇದ್ವಿ. ಇವತ್ತು ಎದುರುಗಡೆ ನೋಡುವಂಥ ಸೌಭಾಗ್ಯ, ಒಳ್ಳೆಯ ಹಬ್ಬದ ದಿನ, ಎಂದೂ ಮರೆಯಲಾರದ ಒಂದು ಇದು ನನ್ನ ಜೀವನದ ಒಂದು ಘಟನೆ ಅಂತ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಶ್ರೀಮತಿ ನಾಗಮಣಿ ಅವರು. ಕನ್ನಡಿಗ, ಕರ್ನಾಟಕದ ಬಗ್ಗೆ ಅಪಾರ ಅಭಿಮಾನವನ್ನು ಉಳ್ಳಂಥ ನಾಗಮಣಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.